ಕೇಬಲ್ ಚಾನೆಲ್ ಮಾಡಿಕೊಡೋದಾಗಿ 14 ಲಕ್ಷ ವಂಚನೆಯ ಆರೋಪ. ಪಬ್ಲಿಕ್ ಟಿವಿಗೆ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಪಡೆದ ಹಣ ವಾಪಸ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಮೈನುದ್ದೀನ್ ಅವರು ಹೇಳ್ತಾ ಇರೋದು ಇಲ್ಲ, ಕೊಟ್ಟಿಲ್ಲ ಅಂತೇಳಿ. 2017ರ ಬಳಿಕ ಮೈನುದ್ದೀನ್ ಅನ್ನ ನಾನು ಭೇಟಿಯಾಗಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಜೊತೆಗೆ ವ್ಯವಹಾರ ಸರಿಯಾಗಿ ಮಾಡದಿದ್ದರಿಂದ ಹಣ ಮರಳಿಸಿದ್ದೇನೆ. ಸುಮ್ಮನೆ ನನ್ನ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲವೂ ಕೂಡ ಲೀಗಲ್ ಆಗಿರಬೇಕಲ್ಲ. ಪಬ್ಲಿಕ್ ಟಿವಿಗೆ ಮೊದಲ ಪ್ರತಿಕ್ರಿಯೆಯನ್ನು ಗೋಲ್ಡ್ ಸುರೇಶ್ ಅವರು ನೀಡಿದ್ದಾರೆ. ಬಟ್ ಅಲ್ಲಿ ಮೈನುದ್ದೀನ್ ಅವರು ಹೇಳ್ತಾ ಇರುವಂಥದ್ದು 7.5 ಲಕ್ಷ ನಾನು ಕೊಟ್ಟಿದ್ದೆ, ಅದರಲ್ಲಿ 2.5 ಲಕ್ಷ ವಾಪಸ್ ಕೊಟ್ಟಿದ್ದಾರೆ. ಇನ್ನುಳಿದಂಥದ್ದು ಏನವರು ಸೆಟಪ್ ಎಲ್ಲ ಹಾಕಿದ್ದಾರೆ, ಅದನ್ನು ಮೈನಸ್ ಮಾಡ್ಕೊಂಡು ಕೊಡ್ಲಿ ಉಳಿದಿದ್ದು ಅಂತ ಅವ್ರು ಕೇಳ್ತಿರೋದು. ಅವ್ರು ಏನೋ ಕಂಪ್ಲೇಂಟ್ ಆರೋಪ ಮಾಡ್ತಾ ಇದಾರಲ್ಲ ನಿಮ್ ಮೇಲೆ, ಏನ್ ಸರ್ ಅದು ಸರ್ actually? ಆರೋಪ ಇಷ್ಟು ವರ್ಷ ಮಾಡದೇ ಇರೋದು ಇವಾಗ ಯಾಕೆ ಬಂತ ಸರ್ ಆರೋಪ? 2017ರಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಹ್ಞೂ ಸರ್, 2017ರಿಂದ 1 ವರ್ಷ ವ್ಯಾಲಿಡಿಟಿ ಅಗ್ರಿಮೆಂಟ್ ಸರ್. ಓಕೆ. 2018ಗೆ ಮಾಡ್ಬೇಕು ಸರ್ ಅವ್ರು ಮಾಡಂಗಿದ್ರೆ. ಹಾ, ಇಷ್ಟು ದಿವಸ ಯಾಕೆ, ಇಷ್ಟು ವರ್ಷ ಯಾಕೆ ಮಾಡಿಲ್ಲ ಸರ್? ಅದೇ ಅವ್ರು ಯಾಕೆ ಮಾಡ್ತಾ ಇದಾರೆ ಅಂತ ಈಗ ಆರೋಪ ನಿಮ್ ಮೇಲೆ. ಸರ್ ಅದ್ ನನಗೂ ಗೊತ್ತಿಲ್ಲ ಸರ್. ದುಡ್ಡಿನ ಇವಾಗ ಸುರೇಶ ಅವಾಗ ಏನು ಇರ್ಲಿಲ್ಲ, ಇವಾಗ ಸುರೇಶ್ ಅಂದ್ರೆ ಎಲ್ಲ ಇದೆ. ಎಷ್ಟಾಗತ್ತೆ ಅಷ್ಟು ಇಸ್ಕೊಳ್ಳೋಣ, ಎಷ್ಟಾಗತ್ತೆ ಅಷ್ಟು ದುಡ್ಡು ಇಸ್ಕೊಳಕ್ ಪ್ರಯತ್ನ ಪಡೋಣ ಅಂತ ಮಾಡ್ತಾ ಇರ್ಬೋದು ಸರ್. ಓಕೆ. ಈಗ 50,000 ರೂಪಾಯಿ ಏನೋ ಅವ್ರು ಪರಿಚಯದವ್ರಿಗೆ ಬಸವರಾಜ್ ಅನ್ನೋರಿಗೆ ಹಾಕಿದ್ರಿ ನೀವು ಏಪ್ರಿಲ್ ಅಲ್ಲಿ ಅಂತ. ಸರ್ ಬಸವರಾಜ್ದು ನಂದು 1000 ವ್ಯವಹಾರ ಇದೆ ಸರ್. ಹಾ. ಬಸವರಾಜ್ ನಂದು ಇವತ್ತಿಂದಲ್ಲ ಸರ್ ಪರಿಚಯ. ಬಸವರಾಜ್ ತುಂಬಾ ಹಳೆ ಸ್ನೇಹಿತ. ಬಸವರಾಜ್ಗೂ ನನಗೂ ತುಂಬಾ ವ್ಯವಹಾರಗಳಿದೆ ಸರ್. ಓಕೆ. ಅಂದ್ರೆ ಮೈನುದ್ದೀನ್ ಸಂಬಂಧ 50,000 ನೀವು ಹಾಕಿಲ್ಲ ಅವ್ರಿಗೆ. ಮೈನುದ್ದೀನ್ಗೂ ನಾನು ಸರ್, ಮೈನುದ್ದೀನ್ಗೂ ನನಗೂ ಈ ವಿಷಯವಾಗಿ ನನಗೆ ಯಾವುದೇ ತರದ ಕಮ್ಯುನಿಕೇಟ್ ಇಲ್ಲ ಸರ್. ಓಕೆ. ಅವ್ರು ಹೆಂಗ್ ಹಾ, ಸರ್. ನಿಮಗೆ ಮೈನುದ್ದೀನ್ ಪರಿಚಯ ಆಗಿದ್ದಂಗೆ, ಏನ್ ನನಗೆ ಅಗ್ರಿಮೆಂಟ್? ಬಸವರಾಜ್ ಪರಿಚಯ ಮಾಡಿಸಿದ್ದೆ ಸರ್ ಆಕ್ಚುಲಿ ನನಗೆ. ಹಾ. ಬಸವರಾಜ್ ಎಲ್ಲಿ ಅವರು? ಬಸವರಾಜ್ ಅಲ್ಲೇ ರಾಯಚೂರು ಸರ್ ಅವರು. ಹ್ಮ್. ಹ್ಮ್. ಅದೇ ಅಲ್ಲ, ಏನ್ ಬಿಸ್ನೆಸ್, ಏನು ವ್ಯವಹಾರ ಸರ್ ನಿಮ್ದು ಮೈನುದ್ದೀನ್ದು? ಸರ್ ಮೈನುದ್ದೀನ್ ನಂದು ಏನಿಲ್ಲ ಸರ್. ಅದೇ ಏನೋ ನಾನು ಕೇಬಲ್ ನಾನು ಆಕ್ಚುಲಿ ನಂದು ಇಂಟೀರಿಯರ್ ಬಿಸ್ನೆಸ್. ನಾನು ಇಂಟೀರಿಯರ್ ಮಾಡ್ತೀನಿ, ಚಾನಲ್ ಸೆಟಪ್ ಮಾಡ್ತೀನಿ. ಕರ್ನಾಟಕದಲ್ಲಿ ಸುಮಾರು ಚಾನಲ್ ಮಾಡಿದೀನಿ, ಒಂದಲ್ಲ ಎರಡಲ್ಲ. ಅದ್ರಲ್ಲಿ ಒಂದು ಬಂದಿತ್ತು, ಅದನ್ನ ಒಂದು ಮಾಡಿದೀನಿ ನಾನು. ಹ್ಮ್. ಹ್ಮ್. ಬಟ್ ಥ್ರೂ ಅವ್ರೇನು ಕಾಂಟ್ಯಾಕ್ಟ್ ಬಸವರಾಜ್ ಥ್ರೂ ನನಗೆ ಬಂದಿತ್ತು ಅಷ್ಟೇ. ಈಗ ಅದೇನೋ ಲೊಕೇಶನ್ ಹಾಕಿದ್ರಂತೆ, ಆ ಲೊಕೇಶನ್ ಬನ್ನಿ ಬಾಕಿ ದುಡ್ಡು ಸರ್ ನಾನು ಕೊಡ್ತೀನಿ ಯಾರಿಗೂ ಅಂತ. ಮಾತಾಡಿಲ್ಲ ಸರ್. ಸರ್ ನೋಡಿ ಸರ್, ನಾನು ನಿಮ್ಮನ್ನ ಭೇಟಿ ಆಗ್ಬೇಕು, ಬರ್ಬೇಕು, ಮಾತಾಡ್ಬೇಕು, ನಮ್ಗೆ ಇನ್ನೂ ದುಡ್ಡು ಬರ್ಬೇಕು. ಆಯ್ತಪ್ಪ ಬಾ, ನಾನು ಇಲ್ಲಿ ಇದೀನಿ ಮುಂಬೈಲಿ, ಏನ್ ಬಂದ್ ಮಾತಾಡಂಗಿದ್ರೆ ಮಾತಾಡು ಅಂತ ಹೇಳಿದೆ ನಾನು ಅಷ್ಟೇ. ಹಾ, ಹಾ. 1000 ಜನ ನಾನು ಬರ್ತೀನಿ ಅಂತ ಭೇಟಿ ಆಗ್ಬೇಕಂತ ಹೇಳ್ತಾರೆ ಸರ್. ವ್ಯವಹಾರಗಳು ಅಂತಂದಾಗ ಕ್ಲಿಯರ್ ಆಗಿರಬೇಕು. ವ್ಯವಹಾರಗಳು ಅಲ್ಲಿಗೆ ಮುಕ್ತಾಯವಾಗಬೇಕು. ಮತ್ತು ನೀವು ಟ್ರಾನ್ಸಾಕ್ಷನ್ ಮಾಡುವಂಥ ವಿಚಾರದಲ್ಲಿ ಕ್ಯಾಶ್ ಕೊಟ್ಟೆ ನನಗೆ ಅದು ಬಂದಿಲ್ಲ ಅಂತಂದರೆ ಯಾವ ನಂಬಿಕೆ ಹೆಂಗೆ ಬರುತ್ತೆ? ಈಗ ಮೈನುದ್ದೀನ್ ವಿಚಾರದಲ್ಲಾಗಿರ್ಬೋದು ಅಥವಾ ಗೋಲ್ಡ್ ಸುರೇಶ್ ಅವರ ವಿಚಾರದಲ್ಲಾಗಿರ್ಬೋದು, ನೀವು ವಾಪಸ್ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಏನಿದೆ? ಈಗ ಅವರು ವಾಪಸ್ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಏನಿದೆ? ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ 7.5 ಲಕ್ಷ ನಾನು ಕೊಟ್ಟಿದ್ದೆ ಸರ್, ಅದರಲ್ಲಿ 2.5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ 5 ಲಕ್ಷ ಉಳಿದಿದೆ. ಅದರಲ್ಲಿ ಅವರು ಸೆಟಪ್ ಎಲ್ಲ ಒಂಚೂರು ಹಾಕಿ ಕೊಟ್ಟಿದ್ದಾರೆ, ಅದ್ರದ್ದು ಬೇಕಿದ್ರೆ ಮೈನಸ್ ಮಾಡ್ಕೊಳ್ಳಿ, ಅದ್ರದ್ದು ಏನಿದೆ ಅದನ್ನು, ಅದ್ರ ಇನ್ನುಳಿದಂಥದ್ದು ನನಗೆ ಕೊಡಬೇಕು, ನಾನು ಲೋನಲ್ಲಿ ಕಟ್ಟಿ ಸಾಕಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ.